ನನ್ನ ಪ್ರಕಾರ RCB 2027 IPL ಗೆಲ್ಲುತ್ತೆ. ಗೆದ್ಮೇಲೆ ಹಿಸ್ಟ್ರಿ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ, ಮತ್ತೆ ಹೊಸ ದಾಖಲೆ ಕೂಡ ಮಾಡುತ್ತೆ. ಯಾಕಂದ್ರೆ RCB ಗೆ ತುಂಬಾ ಒಳ್ಳೆ ಚಾನ್ಸ್ ಇದೆ IPL 2027 ಗೆಲ್ಲೋದಿಕ್ಕೆ. ಆ ಚಾನ್ಸ್ಗಳು ಏನೇನು ಅವ್ರ ಹತ್ರ ತುಂಬಾ ಪಾಸಿಟಿವ್ಸ್ ಇದೆ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಸೊ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಮತ್ತು RCB ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ RCB ಗೆ ಒಳ್ಳೇದಾಗಿದಂದ್ರೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಸಿಕ್ತು ನಮ್ಗೆ. ಏನಕಂದ್ರೆ ಈ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಇಂದ IPL 2025 ಅಲ್ಲಿ RCB ನ ತುಂಬಾ ಸ್ಟ್ರಾಂಗ್ ಟೀಮ್ ಆಗಿ ಮಾಡಿದ್ರು. ಸ್ಟ್ರಾಂಗ್ ಟೀಮ್ ಮಾಡೋದ್ರಿಂದ RCB ಗೆ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ಗೆಲ್ಸ್ಕೊಟ್ರು. IPL 2025 ಅಲ್ಲಿ ಮತ್ತೆ IPL 2026 ಅಲ್ಲಿ. IPL 2025 ಮತ್ತು IPL 2026 ಅಲ್ಲಿ ಒಂದು ಕೋಇನ್ಸಿಡೆನ್ಸ್ ಏನು ಅಂದ್ರೆ, ನಾವು ಕ್ವಾಲಿಫೈಯರ್ 1 ಅಬ್ಸಲ್ಯೂಟ್ಲಿ ಡಾಮಿನೇಟ್ ಮಾಡಿ ಫೈನಲ್ ಹೋಗಿದ್ವಿ. ಇದರಲ್ಲಿ ಕ್ವಾಲಿಫೈಯರ್ 1 ಅಲ್ಲಿ ಅಬ್ಸಲ್ಯೂಟ್ ಡಾಮಿನೇಟ್ ಮಾಡೋದ್ರಿಂದ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಕ್ತು RCB ಪ್ಲೇಯರ್ಸ್ ಅವ್ರಿಗೆ. ಅದನ್ನ ಫೈನಲ್ ಅಲ್ಲಿ ಆ ಕಾನ್ಫಿಡೆನ್ಸ್ ನ ಕ್ಯಾರಿ ಮಾಡಿ ಈಸಿಯಾಗಿ ಫೈನಲ್ಸ್ ನ ಗೆದ್ಬಿಟ್ರು. ಅದು ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ಗೆದ್ದಿದ್ದು. ಇದು ಕಡಿಮೆ ಟೀಮ್ಸ್ ಮಾಡಿರೋದು, ಅದ್ರಲ್ಲೂ RCB ಕೂಡ ಇವಾಗ ಜಾಯ್ನ್ ಆಗಿದೆ. ಇವಾಗ ನೆಕ್ಸ್ಟ್ RCB ಗೆ ಒಳ್ಳೇದಾಯ್ತು ಅಂದ್ರೆ RCB ಬ್ಯಾಟಿಂಗ್ ಲೈನಪ್. RCB ಹಿಸ್ಟ್ರಿ ತೆಗೆದು ನೋಡಿದ್ರೆ 1 to 2 ಬಿಗ್ ಪ್ಲೇಯರ್ಸ್ ಇದ್ದೇ ಇರ್ತಿದ್ರು. ಈ 1 to 2 ಪ್ಲೇಯರ್ಸ್ ಯಾರು ಬಿಗ್ ಪ್ಲೇಯರ್ಸ್ ಇರ್ತಿದ್ರು ಅವ್ರನ್ನ ದೊಡ್ಡ ಅಮೌಂಟ್ ಗೆ ಖರೀದಿಸಿ ಅವ್ರ ವಿರುದ್ಧ ಬ್ಯಾಟಿಂಗ್ ಲೈನಪ್ ನ ಬಿಲ್ಡ್ ಮಾಡ್ತಿದ್ರು. ಆದ್ರೆ ಈ 2 ಸೀಸನ್ಸ್ ಅಲ್ಲಿ ಅಂದ್ರೆ IPL 2025 ಮತ್ತು IPL 2026 ಅಲ್ಲಿ ರೋಲ್ ಡಿಫೈನಿಂಗ್ ಪ್ಲೇಯರ್ಸ್ ನ ತಗೊಂಡಿದ್ದಾರೆ ಆಕ್ಷನ್ ಅಲ್ಲಿ. ಅದರಿಂದ ವಿರಾಟ್ ಕೊಹ್ಲಿ ಅವರ ಮೇಲೆ ಪ್ರೆಷರ್ ತುಂಬಾ ಕಡಿಮೆ ಆಗಿದೆ. ಮತ್ತೆ ವಿರಾಟ್ ಕೊಹ್ಲಿ ಬೇಗ ಔಟ್ ಆದ್ರೂ ಕೂಡ ಬೇರೆ ಬೇರೆ ಪ್ಲೇಯರ್ಸ್ ಬಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಇದಂತೂ ನೀವು ನೋಡಿರ್ಬೋದು, ಯಾಕಂದ್ರೆ ಬೇರೆ ಬೇರೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ಲೇಯರ್ಸ್ ನ ತಗೊಂಡು ಹೋಗ್ತಿದ್ದಾರೆ RCB ಡಿಫ್ರೆಂಟ್ ಪ್ಲೇಯರ್ಸ್ ಅವರು. ಥ್ಯಾಂಕ್ಸ್ ಎ ಲಾಟ್ ಟು ದಿ RCB ಮ್ಯಾನೇಜ್ಮೆಂಟ್. ಇದರಿಂದ RCB ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಹೊಂದಿರೋ ಟೀಮ್ ಆಗಿದೆ ಕಂಪೇರ್ ಟು ಎನಿ ಅದರ್ IPL ಟೀಮ್. ನೆಕ್ಸ್ಟ್ RCB ಗೆ ಒಳ್ಳೇದಾಗಿದೆ ಅಂದ್ರೆ ಬೆಸ್ಟ್ ಕ್ಯಾಪ್ಟನ್ ಚೂಸ್ ಮಾಡಿದ್ದು, ಅದು ರಜತ್ ಪಾಟಿದಾರ್. ಇವ್ರನ್ನ ಅಬ್ಸರ್ವ್ ಮಾಡಿದ್ರೆ ಇವರು ಜಾಸ್ತಿ ಟೆನ್ಷನ್ ತಗೊಳ್ಳೋದಿಲ್ಲ, ಆಲ್ಮೋಸ್ಟ್ ಚಿಲ್ ಆಗಿರ್ತಾರೆ, ಮತ್ತೆ ಕಾಮ್ ಅಂಡ್ ಕೂಲ್ ಕ್ಯಾಪ್ಟನ್ ಇವರು. ಮತ್ತೆ RCB ಹತ್ರ ಆಲ್ರೆಡಿ ಬೆಸ್ಟ್ ಲೀಡರ್ ಅಂತೂ ಇದ್ದೇ ಇದಾರೆ, ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಮತ್ತೆ ಬೆಸ್ಟ್ ರೋಲ್ ಡಿಫೈನ್ ಪ್ಲೇಯರ್ಸ್ ಇದಾರೆ. ನಾನು ಒಬ್ರು ಎಕ್ಸಾಂಪಲ್ ಕೊಡ್ತೀನಿ. ಬೆಸ್ಟ್ ರೋಲ್ ಡಿಫೈನ್ ಪ್ಲೇಯರ್ಸ್ ಅಂದ್ರೆ ಅದು ಕೃಣಾಲ್ ಪಾಂಡ್ಯ. ಏನಕಂದ್ರೆ RCBದು ಬೇಗ 3 ವಿಕೆಟ್ಸ್ ಬಿದ್ಬಿಟ್ರೆ ಇವರು ಬ್ಯಾಟಿಂಗ್ ಅಲ್ಲಿ ಸ್ಟೆಬಿಲಿಟಿ ಕೊಡ್ತಾರೆ. ಮತ್ತೆ RCB ಬಾಲಿಂಗ್ ಮಾಡ್ಬೇಕಾದ್ರೆ ಏನಾದ್ರು ವಿಕೆಟ್ಸ್ ಬೀಳ್ತಾ ಇರ್ಲಿಲ್ಲ ಅಂದ್ರೆ ಅಪೋನೆಂಟ್ಸ್ದು ಬಂದಿ ಮೊಮೆಂಟಮ್ ನ ಸ್ಲೋ ಡೌನ್ ಮಾಡಿ 1 to 2 ವಿಕೆಟ್ಸ್ ತೆಗ್ದಿ ಕೊಡ್ತಾರೆ. ಇವರು ಆಲ್ಮೋಸ್ಟ್ ಸೈಲೆಂಟ್ ಕಿಲ್ಲರ್ ತರ ಇವರು. ನೆಕ್ಸ್ಟ್ ಬೆಸ್ಟ್ ಫಿನಿಷರ್ಸ್ ನಮ್ಗೆ ಸಿಕ್ಕಿರೋದು. ಹಿಸ್ಟ್ರಿ ನೋಡಿದ್ರೆ RCB ಗೆ ಫಿನಿಶಿಂಗ್ ಅಲ್ಲೇ ಪ್ರಾಬ್ಲಮ್ ಇತ್ತು. 2025ಕ್ಕೂ ಮುಂಚೆ ABD ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು ಫಿನಿಶಿಂಗ್ ಅಲ್ಲಿ. ಆದ್ರೆ ಇವ್ರು ರಿಟೈರ್ ಆದ್ಮೇಲೆ ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ರೊಮ್ಯಾರೋ ಶೆಫರ್ಡ್ ತುಂಬಾ ಚೆನ್ನಾಗಿ ಮಾಡ್ತಿದಾರ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಎ ಲಾಟ್ ಟು ದಿ RCB ಮ್ಯಾನೇಜ್ಮೆಂಟ್. ನೆಕ್ಸ್ಟ್ RCB ಗೆ ಒಳ್ಳೇದಾಗಿದ್ದು ಅಂದ್ರೆ ಅದು ಅಬ್ವಿಯಸ್ಲಿ ಅವರ ಟೀಮ್ ಮ್ಯಾನೇಜ್ಮೆಂಟ್. ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಅಷ್ಟು ಕಡಿಮೆ. ಏನು ಗ್ರೇಟ್ ಸ್ಕ್ವಾಡ್ ಬಿಲ್ಡ್ ಮಾಡಿದ್ದಾರೆ ಇವರು. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, IPL 2025 ಆಕ್ಷನ್ ಯಾವಾಗ ಎಂಡ್ ಆಗಿತ್ತೋ ಅವಾಗ ಆಲ್ಮೋಸ್ಟ್ ಎಲ್ಲರೂ ಈ ಟೀಮ್ ನ ಬೈಕೊಂತಿದ್ರು. ಅಂದ್ರೆ ಈ ಟೀಮ್ ಮ್ಯಾನೇಜ್ಮೆಂಟ್ ನ ಬೈಕೊಂತಿದ್ರು. ಏನಕ್ಕೆ ಅಂದ್ರೆ ಇವರು ಚಹಲ್ ನ ತಗೊಂಡ್ಲಿಲ್ಲ, ಸಿರಾಜ್ ನ ತಗೊಂಡ್ಲಿಲ್ಲ, ರಾಹುಲ್ ನ ತಗೊಂಡ್ಲಿಲ್ಲ, ಮತ್ತೆ ವಿಲ್ ಜಾಕ್ಸ್ ನ ಕೂಡ ಬಿಟ್ರು. ಆಕ್ಷನ್ ಅಲ್ಲಿ ಇವ್ರ ಹತ್ರ ಪರ್ಸ್ 82 crore ಇಡ್ಕೊಂಡು ಬಂದಿದ್ರು. 82 crores ಇಡ್ಕೊಂಡು ಇಂಥ ಪ್ಲೇಯರ್ಸ್ ನ ಬಿಡೋದು ನಂಬೋಕೆ ಆಗಲ್ಲ ಫ್ಯಾನ್ಸ್ಗೆ. ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅಂದ್ರೆ RCB ಮ್ಯಾನೇಜ್ಮೆಂಟ್ ಏನ್ ಮಾಸ್ಟರ್ ಮೈಂಡ್ ತರ ಗೇಮ್ ಆಡಿದ್ರು ಅಲ್ವಾ. ಬಿಲ್ಡ್ ಮಾಡಿರೋ ಟೀಮ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ಗೆದ್ವಿ. ಸರ್ಪ್ರೈಸ್ ಆಗ್ಬೇಡಿ ಏನಾದ್ರು 3 IPL ಟ್ರೋಫೀಸ್ ಬ್ಯಾಕ್ ಟು ಬ್ಯಾಕ್ ಗೆದ್ವಿ ಅಂದ್ರೆ. ನನ್ನ ಪ್ರಕಾರ ಅಂತೂ RCB ಈಸ್ ಗೋಯಿಂಗ್ ಫಾರ್ ದಿ 3rd ಟ್ರೋಫಿ. RCB 3ನೇ ಟ್ರೋಫಿಗೆ ಹೋಗುತ್ತೆ. ಮತ್ತೆ ಇನ್ನೊಂದ್ಸಲ ಈ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ಏನಕಂದ್ರೆ ಈ ತರ ಗ್ರೇಟ್ ಟೀಮ್ ನ ಬಿಲ್ಡ್ ಮಾಡಿರೋದಕ್ಕೆ. ಈ 3ನೇ ಟ್ರೋಫಿನು ಗೆಲ್ಲಿ ಅಂತ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ನಾನು ದಿ ಕ್ರಿಕೆಟ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಜೈ ಹಿಂದ್.